ಝೀ ಕನ್ನಡ ಓಪನಿಂಗ್ಗೆ ಒಂದು ಎಂಟ್ರಿ ಕಾಮಿಡಿಯನ್ನು, ನಾನು ಬಾಲಣ್ಣ ಆಗ್ತೀನಿ. ಈಗ ಸ್ಟೇಜ್ಗೆ ಹೋಗ್ತೀವಿ, ನಾನು ಅದೇ ಮಾಡ್ತೀನಿ. ಮಹೇಶ್ ಒಂದಷ್ಟು ಮಾಡ್ತಾರೆ, ನೀವೇನು ಮಾಡ್ತೀರಾ? ವಿಲನ್ ಅಂತ ಹೇಳಿದ ತಕ್ಷಣ ನಾನು ಹೇ 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 ನಾನು ಚಾಕ್ಲೇಟ್ ಚಂದ್ರ. ನಮ್ಮ ಕಾಲದಲ್ಲಿ ವಿಲನ್ಗಳು ಏನು ಮಾಡ್ತಾ ಇದ್ರು ಗೊತ್ತಾ? ಹೌದು ಕಣ್ಶಿವ, ನಮ್ದೇನು ಮಾಡೋಕ್ಕಾಗಿಲ್ಲ ಕಣಪ್ಪ. ಅದಕ್ಕೆ ನಾನು ಆಗಿನ ಮಿಮಿಕ್ರಿ ಆರ್ಟಿಸ್ಟ್ಗಳಿಗೆ ಶರಣೋ ಅನ್ನೋದು. ಸರ್ ನಾನು ಅಣ್ಣವ್ರದ್ದು ಮಾಡ್ತೀನಿ ಸರ್, ಶಂಕರ್ನಾಗ್ ಅವ್ರದ್ದು ಮಾಡ್ತೀನಿ ಸರ್, ವಿಷ್ಣುವರ್ಧನ್ ಅವ್ರದ್ದು ಮಾಡ್ತೀನಿ ಸರ್ ಅಂದರೆ ನಾನು ಅದೇ ಮಾಡ್ತೀನಿ. ಈಗ ಸ್ಟೇಜ್ಗೆ ಹೋಗ್ತೀವಿ, ನಾನು ಅದೇ ಮಾಡ್ತೀನಿ. ಮಹೇಶ್ ಒಂದಷ್ಟು ಮಾಡ್ತಾರೆ, ನೀವೇನು ಮಾಡ್ತೀರಾ? ಸರ್ ನಾನು ನೀವು ಇಬ್ಬರು ಮಾಡೋದು ಬಿಟ್ಟು ಇದನ್ನೇ ಮಾಡಬೇಕಾಗುತ್ತೆ. ಅದಕ್ಕೆ ಈ ಥರ ಒಳ್ಳೆಯ ಕೆಲಸ ಹಾಕಿದ್ರೆ ಒಂದು ಕೆಲಸ ಮಾಡಿ, ಇನ್ನೊಂದು ಯಾವುದಾದ್ರೂ ವಾಯ್ಸ್ ಮಾಡ್ತೀರಾ ವಿಲನ್ಗಳಲ್ಲಿ ಅಂದರು. ವಿಲನ್ ಅಂತ ಹೇಳಿದ ತಕ್ಷಣ ನಾನು ಹೇ 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 ನಾನು ಚಾಕ್ಲೇಟ್ ಚಂದ್ರ, ಬುಲೆಟ್ ಬಶ್ಯ ಮಚ್ಚೇಶ್ವರ. ನನ್ನ ಬುಲೆಟ್ ಶಬ್ದಕ್ಕೆ ಜನಗಳು ಗಡ 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 ಅಂತ ನಡಕ್ತಾ ಇರಬೇಕು. ಹೇಯ್ ಅಂತ ಶುರು ಮಾಡಿ, ಸುಧೀರ್ ವಯಸ್ಸು ಸಖತ್ತಾಗಿದೆ ಅಂದರು. ಹ್ಞೂ ಸರ್ ಅಂದೆ. ಒಂದು ಐಡಿಯಾ ಮಾಡಿದ್ರು, ಒಂದು ಕೆಲಸ ಮಾಡೋಣ, ಝೀ ಕನ್ನಡ ಓಪನಿಂಗ್ಗೆ ಒಂದು ಎಂಟ್ರಿ ಕಾಮಿಡಿಯನ್ನು, ನಾನು ಬಾಲಣ್ಣ ಆಗ್ತೀನಿ, ನೀವು ಟೆನ್ನಿಸ್ ಕೃಷ್ಣ ಆಗಿ. ಓಪನಿಂಗ್ಗೆ ಪ್ರೋಗ್ರಾಮು ಕಂಟಿನ್ಯೂ ಅಷ್ಟೇ. 2006-07 ಇರಬೇಕು, ಅದು ಓಪನ್ ಆಗುತ್ತಲ್ಲ ಆವಾಗ ಕಂಠೀರವ ಇಂಡೋರ್ ಸ್ಟೇಡಿಯಮಲ್ಲಿ ಎಲ್ಲ ಅದು ಓಪನಿಂಗ್ ಸೆರೆಮನಿ ಝೀ ಕನ್ನಡದ್ದು. ಅಲ್ಲಿ ಅವಾಗ ಪಾರ್ವತಮ್ಮ, ರಾಜ್ಕುಮಾರ್ ಅವರು, ರವಿಚಂದ್ರನ್ ಅವರು ಎಲ್ಲ ಗೆಸ್ಟ್ಗಳು. ಅಲ್ಲಿ ರಮೇಶ್ ಅರವಿಂದ್ ಹೋಸ್ಟ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮನ ಝೀ ಕನ್ನಡದ್ದು. ಅವರು ಜೊತೆಗೆ ಇವರು ಯಾರು ನೀತು ಅವರು ಫೀಮೇಲ್ ಆ್ಯಂಕರ್ ಥರ. ಸ್ಕ್ರಿಪ್ಟು ಇದೆಲ್ಲ ರಾಜೇಂದ್ರ ಕಾರಂತ್ ಅವರು. ಆವಾಗ ನಮ್ದೊಂದು ಲೈನ್ ಕೊಟ್ಟರು, ಏನು ಅಂದರೆ ಒಂದು ಕಾಮಿಡಿಯನ್ ಥರ ಬರೋದು. ಇವರು ಬಾಲಕೃಷ್ಣ ಥರ, ನೋಡಪ್ಪ ಎಲ್ಲರೂ ಬಂದಿದ್ದಾರೆ, ನಮ್ಮ ಕಾಲದಲ್ಲಿ ನಾವು ಹಾಸ್ಯ ನಟರು ಅಂದರೆ ನಾನು ದೊಡ್ಡ ಹೌದು ಕಣೇಡ, ನಿನ್ನೆ ನೋಡೇ ಕಲಿಬೇಕಣಪ್ಪ, ನಾವುಗಳೆಲ್ಲ ನಗಿಸ್ತಾ ಇರೋದ್ರಿಂದಲೇ ಕಣೇಡ ಜನ ಚೆನ್ನಾಗಿರ್ತಾರೆ, ಹೊಟ್ಟೆ ತಡಗಿರ್ಲಿರೋದು. ಈ ಕಡೆ ಮಹೇಶ್ ಹೌದು ಕಣೇಣ, ಹ್ಞೂ ಕಣೇಣ ಅಂತ ಟೆನ್ನಿಸ್ ಕೃಷ್ಣ ಹೌದು ಮ್ಯಾಡಮ್ ಡೇಸ್ಕೋ ಅಂತ. ಇದೊಂದು 5 ನಿಮಿಷದ ಮಾಡೋಣ ಅಂತ ಒಂದು 3-4 ನಿಮಿಷದ ಮಾಡ್ಕೊಂಡ್ವಿ. ಇನ್ನೊಂದು ವಿಲನ್ ಸೆಗ್ಮೆಂಟು, ನಾನು ಸುಧೀರು, ಅವರು ದಿನೇಶು, ಇವು ಧೀರೇಂದ್ರ ಗೋಪಾಲು, ಮಹೇಶು. ಅದು ಅವರು ತೆಗಿಯೋದು ಯಾರ್ದು ದಿನೇಶ್. ನಮ್ಮ ಕಾಲದಲ್ಲಿ ವಿಲನ್ಗಳು ಏನು ಮಾಡ್ತಾ ಇದ್ರು ಗೊತ್ತಾ ಅಂದರೆ ನಾನು ಹೇಯ್ ದಿನೇಶಣ್ಣ, ನಮ್ಮ ಕಾಲದಲ್ಲೂ ಅಷ್ಟೇ ಬರೀ ಹೊಡ್ತಾ ತಿನ್ನೋದಾಯಿತು, ನಮ್ಮ ವಿಲನ್ಗಳಿಗೆ ಮೈ ಮೂಳೆ ಮುರ್ಕೊಳ್ಳೋದಾಯಿತು. ಹೀರೋಗೇನೋ ಬೆಚ್ಚ ಕೂತ್ಕೊಂತಾರೆ, ಆದರೆ ನಮಗೆ ಬೆಚ್ಚಿಗೆ ಹಣನೂ ಇಲ್ಲ, ಒಂದು ಕಡೆ ಏನು ಮಾಡೋಕ್ಕಾಗಿಲ್ಲ, ನಮ್ಮ ಹಣೆ ಬರಹ ಅಂತ. ಆ ಕಡೆ ಹೌದು ಕಣ್ಶಿವ, ನಮ್ದೇನು ಮಾಡೋಕ್ಕಾಗಿಲ್ಲ ಕಣಪ್ಪ, ನಾವುಗಳೆಲ್ಲ ವಿಲನ್ ಆಗಿದ್ದು, ಅದಕ್ಕೆ ಗಂಡ್ಲ ಇತ್ತೀಚೆಗೆ ನಾನು ಕಾಮಿಡಿ ಮಾಡಕ್ಕೆ ಹೋಗ್ತಾವಿನಿ ಅಂತ ಏನೋ ಆ ಕಾನ್ಸೆಪ್ಟ್ ಥರ ಮಾಡ್ಕೊಂಡೆ. ಅಲ್ಲಿ ಝೀ ಎಂಟ್ರಿ ಆಯಿತು ನಿಮ್ಮದು. ಝೀ ಎಂಟ್ರಿನಲ್ಲಿ ಏನಾಯಿತು, ಟೈಮ್ ವ್ಯಾಲ್ಯೂ ತಿಳ್ಕೊಬೇಕು ನಾವು. ಒಂದೇನು ಅಂದರೆ ಇವತ್ತು ನಾವೆಲ್ಲ ಮಿಮಿಕ್ರಿ ಮಾಡ್ತೀವಿ, ಆ್ಯಕ್ಟಿಂಗ್ ಮಾಡ್ತೀವಿ, ಹಾಡು ಹೇಳ್ತೀವಿ, ರೀಲ್ಸ್ ಮಾಡ್ತೀವಿ, ಇವತ್ತೆಲ್ಲ ಮಾಡ್ಬೋದು. ನಮ್ಗೆ ಅವತ್ತು ಸಿನಿಮಾಗಳೇ ಇರಲಿಲ್ಲ. ಒಂದು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಬಂದರೆ ಅದನ್ನು ಜ್ಞಾಪಿಸ್ಕೊಂಡು ನಾವು ಮಿಮಿಕ್ರಿ ಕಲಿಬೇಕಾಗಿತ್ತು. ಇವತ್ತು ನಮಗೆ ಮೊಬೈಲ್ ಇದೆ, ಮತ್ತೆ ಅದು ಹಾಕ್ಕೊಂಡು ಅವ್ರ ಹಾವಭಾವ ನೋಡ್ಬೋದು, ಕಲಿಬೋದು ಈಸಿಯಾಗಿ. ನಮಗೊಂದು ಸಿನಿಮಾ ದುಡ್ಡು ಕೊಟ್ಟು ನೋಡ್ಕೊಂಬಂದರೆ ಅದು ಜ್ಞಾಪಿಸ್ಕೊಳ್ಳೋದು ಹೆಂಗಿರ್ತಿತ್ತು, ಅವ್ರು ಹೆಂಗೆ ಮಾತಾಡ್ತಾರೆ ಅಂತ ನಾವು ಅದನ್ನು ಜ್ಞಾಪಿಸ್ಕೊಂಡು ಕಲಿಬೇಕಾಗಿತ್ತು ಅವತ್ತು. ಅದಕ್ಕೆ ನಾನು ಆಗಿನ ಮಿಮಿಕ್ರಿ ಆರ್ಟಿಸ್ಟ್ಗಳಿಗೆ ಶರಣೋ ಅನ್ನೋದು. ನಿಜವಾಗ್ಲೂ ಮಿಮಿಕ್ರಿ ದಯಾನಂದ್ ಸರ್, ಮಿಮಿಕ್ರಿ ರಾಜಗೋಪಾಲ್ ಅವರು, ಇನ್ನೂ ಮಿಮಿಕ್ರಿ ಅಂಗೈಯಲ್ಲೇ ಪ್ರಪಂಚ ನೋಡ್ಬಿಟ್ಟು ಏನೋ ಒಂದು. ಆಮೇಲೆ ಟಿಪ್ಸ್ ಸಿಗುತ್ತೆ ಒಂದು, ಅವ್ರು ಹೇಳೋದನ್ನ ಆವಾಗ ಕಲಿಸೋರು ಇಲ್ಲ, ಸಿನಿಮಾ ನೋಡ್ಕೊಂಡ್ಬಂದು ನಾವು ಕಲಿಯೋಂಥದ್ದಿತ್ತು.